ಎಚ್.ಎಂ. ರೇವಣ್ಣ ಅವರು ಹಿಂದುಳಿದ ವರ್ಗಗಳ ಕುರುಬ ಸಮಾಜದ ಹಿರಿಯ ನಾಯಕರಾಗಿದ್ದು, ಜವಳಿ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿ, ಸಾರಿಗೆ ಮಂತ್ರಿಗಳಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಸಚಿವ ಸಂಪುಟದಲ್ಲಿ ಗುರುತಿಸಿ ಸಚಿವರನ್ನಾಗಿ ನೇಮಿಸಬೇಕೆಂದು ಕುರುಬ ಸಂಘದ ಕಾರ್ಯಾಧ್ಯಕ್ಷ ಸಿದ್ದಪ್ಪ ಪೂಜಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ವಿಧಾನಸಭೆ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ಮತ್ತು ಲೋಕಸಭೆ ಹಾಗೂ ವಿವಿಧ ಉಪಚುನಾವಣೆಗಳು ಕಾಂಗ್ರೆಸ್ ಪಕ್ಷ ಗೆಲ್ಲಲು ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲು ರೇವಣ್ಣ ಅವರ ಸೇವೆ ಮುಖ್ಯವಾಗಿದ್ದು, ಹಾಗಾಗಿ ಅವರನ್ನು ಸಚಿವರನ್ನಾಗಿ ನೇಮಿಸಬೇಕೆಂದು ಒತ್ತಾಯ ಮಾಡಿದರು. ಅವರು ಎಲ್ಲ ಸಮಾಜವನ್ನು ತೆಗೆದುಕೊಂಡು ಮತ್ತು ಕುರುಬ ಸಮಾಜದ ಒಂದು ಅತಿ ದೊಡ್ಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ರೇವಣ್ಣವರೇ, ಹಾಗಾಗಿ ಅವರಿಗೆ ಮಂತ್ರಿ ಕೊಡ್ಬೇಕಂತೇಳಿ ಒಳ್ಳೆ ಸಮಾಜದವರು ಮುಖ್ಯಮಂತ್ರಿಗೆ ಮೀಟ್ ಆಗೋದಾಗಲ್ಲ. ಅದ್ರ ಸಲಕ್ಕೆ ಅವರು ಮಂತ್ರಿ ಇದ್ರಂದ್ರೆ ಎಲ್ಲ ಸಮಾಜದ ಮತ್ತು ಹಿಂದುಳಿದವರು ಎಲ್ಲರಿಗೆ ತೊಗೊಂಡು ಹೋಗ್ತಾರೆ ರೇವಣ್ಣವರು. ಹಾಗಾಗಿ ಅವರಿಗೆ ಮಂತ್ರಿ ಕೊಡ್ಬೇಕಂತೇಳಿ ಎಲ್ಲರೂ ಸಮಾಜದ ಗುಲ್ಬರ್ಗ ಜಿಲ್ಲೆಯ ಕುರುಬ ಸಮಾಜದ ವತಿಯಿಂದ ನಾವು ವಿನಂತಿ ಮಾಡ್ಕೋತೀವಿ. ಹಾಗೂ ಹಿಂದುಳಿದ ವರ್ಗ ಸಮಾಜದ ದೀನದಲಿತರ ಬಡವರ ಏಳಿಗೆಯಾಗಿ ಶ್ರಮಿಸಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಚ್.ಎಂ. ರೇವಣ್ಣ ಸಾಹೇಬರು. ಎಚ್.ಎಂ. ರೇವಣ್ಣ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಮಮ್ 30-40 ವರ್ಷ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಾರ. ಅವರು ಹಿಂದಿನ ಸರ್ಕಾರದಲ್ಲಿದ್ದಾಗ ಅವರು ಸಾರಿಗೆ ಸಚಿವರಾಗಿ, ವಿವಿಧ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಆದರೆ ಈ ಸರ್ಕಾರ ಬಂದ ನಂತರ ಎಚ್.ಎಂ. ರೇವಣ್ಣ ಅವರಿಗೆ ಒಂದು MLC ಮಾಡೋದಿತ್ತು. MLC ಮಾಡಿ ಸಚಿವ ಸ್ಥಾನ ಕೊಡೋದಿತ್ತು, ಕೊಡಲಿಲ್ಲ. ಆಧಾರದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದ್ರು, ನಮ್ಮ ಸಮಾಜ ಹಾಗೂ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತುವಂಥ, ನಮ್ಮ ದೀನದಲಿತರ ಒಂದು ಧ್ವನಿ ಏನಪ್ಪ ನಮ್ಮ ಕಷ್ಟ ಅಂತಂದ್ರೆ ಸ್ಪಂದನೆ ಮಾಡುವಂಥ ವ್ಯಕ್ತಿಗಳು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇರಬೇಕು. ಅದು ಯಾರಾದರಿದ್ದಾರಪ್ಪ ಅಂದ್ರೆ ಸೂಕ್ತ ಇರ್ತದೆ ಎಚ್.ಎಂ. ರೇವಣ್ಣ ಅವರು. ಎಚ್.ಎಂ. ರೇವಣ್ಣವ್ರಿಗೆ ಏನು ಕೊಟ್ಟರಪ್ಪ ಅಂದರೆ, ಈಗ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಅಧ್ಯಕ್ಷ ಮಾಡ್ಯಾರ. ಅಧ್ಯಕ್ಷ ಮಾಡಿದ್ರೆ ಸರಿಯಾಗಲ್ಲ. ಅವರು ಸಚಿವ ಸಂಪುಟದಾಗ ಇದ್ರಪ್ಪ ಅಂತಂದ್ರೆ ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕು, ನಾವು ಅನುವು ತನೂ ತಿಳ್ಕೊಬೇಕು ಅಂದ್ರೆ ನಮ್ಮ ತಾಯಿ ಮತ್ತು ತಂದೆ ಸ್ವರೂಪದಲ್ಲಿ ಯಾರಾದರೂ ಅದು ಎಚ್.ಎಂ. ರೇವಣ್ಣ ಸಾಹೇಬರು. ಅವರು ಯಾವುದೇ ಒಂದು ಸಣ್ಣ ಹುಡುಗಂದು ಕರೆಗಳು ಹೋಗ್ಬಿಟ್ಟು ಮಾತಾಡುವಂಥ ವ್ಯಕ್ತಿತ್ವ ಇರುವಂಥ ಮನುಷ್ಯ. ಅವರು ಕೊಡುಗೆ ಭಾಳ ಸಮಾಜಕ್ಕಾದ, ಹಿಂದುಳಿದ ವರ್ಗದ ಕಾಂಗ್ರೆಸ್ ಪಕ್ಷಕ್ಕಾದ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಎಲೆಕ್ಷನಲ್ಲಿ, ಉಪಚುನಾವಣೆಗಳಾಗಲಿ ಮತ್ತು ಪಕ್ಷ ಅಧಿಕಾರ ತರುವಲ್ಲಿ ಅವ್ರನ್ನೂ ಕೊಡುಗೆ ಭಾಳ. ಈ ಕೊಡುಗೆಗಳನ್ನು ಪರಿಗಣಿಸಿ ಏನಾದರೂ ಮುಂದಿನ ಸಚಿವ ಸಂಪುಟ ಏನು ರೀಸಭಲ್ ಆಲೋಚಿತಪ್ಪ ಅಂದರೆ, ಅಂಥ ಸಮಯದಲ್ಲಿ ನಮ್ಮ ಹಾಲು ಮತ್ತು ಸಮಾಜ ಇಡೀ ಕರ್ನಾಟಕ ವತಿಯಿಂದ ಮತ್ತು ಹಿಂದುಳಿದ ವರ್ಗದ ವತಿಯಿಂದ ಕೇಳ್ಕೊಳ್ತೀವಿ, ಎಚ್.ಎಂ. ರೇವಣ್ಣ ಸಾಹೇಬರಿಗೆ ಫಸ್ಟ್ ಆದ್ಯತೆ ಕೊಡ್ಬೇಕಂತ ಈ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ.
ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.